ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಯಡಿಯೂರಪ್ಪ ವಿರುದ್ಧ 1800 ಕೋಟಿ ಹಫ್ತಾ ಬಾಂಬ್, ಆಸ್ಫೋಟಕ ಡೈರಿ 1800 ಕೋಟಿ ಲಂಚ, ಲಾಕ್ ಆದ್ರ ಯಡಿಯೂರಪ್ಪ. ಅಡ್ವಾಣಿಗೆ 50 ಕೋಟಿ, ಜೇಟ್ಲಿಗೆ 150 ಕೋಟಿ, ಬಿಜೆಪಿಗೆ 1000 ಕೋಟಿ ಕಪ್ಪ ಆರೋಪ. ಡೈರಿ ಅಸಲಿಯೋ ನಕಲಿಯೋ ತನಿಖೆ ಮಾಡಿಸ್ತಾರಾ ಮೋದಿ? ಡೈರಿ ಸ್ಫೋಟದ ಹಿಂದೆ ಡಿಕೆಶಿ ನೆರಳು, ಬಿಎಸ್ವೈಗೆ ಖೆಡ್ಡ. ಇದೇ ಹೊತ್ತಿನ ವಿಶೇಷ. 1800 ಕೋಟಿ ಡೈರಿ ಬಾಂಬ್. ಚುನಾವಣೆ ಹೊತ್ತಲ್ಲೇ ಬಿಎಸ್ವೈ ಡೈರಿ ಬಾಂಬ್ ಸ್ಫೋಟಗೊಂಡಿದೆ. ಅದು ಒಂದೆರಡಲ್ಲ, ಬರೋಬ್ಬರಿ 1800 ಕೋಟಿ ಹಫ್ತಾ ಬಾಂಬ್ ಸಿಡಿಸಲಾಗಿದೆ. ಕಂಡವರ ಮೇಲೆಲ್ಲ ಐಟಿ ದಾಳಿ ನಡೆಸೋ ಮೋದಿ ಈಗ ಸ್ವತಃ ತಮ್ಮದೇ ಪಕ್ಷದ ವ್ಯಕ್ತಿ ಮೇಲೆ ಹಫ್ತಾ ಆರೋಪ ಕೇಳಿ ಬಂದಿದ್ದು, ಬಿಎಸ್ವೈ ಬಗ್ಗೆ ತನಿಖೆ ಮಾಡಿಸ್ತಾರಾ ಅನ್ನೋ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಬಿಎಸ್ವೈ ಡೈರಿಯ ಆ ಸ್ಫೋಟಕ ಅಂಶಗಳು ಏನು? ಯಾರ್ಯಾರಿಗೆ ಬಿಎಸ್ವೈ ಎಷ್ಟೆಷ್ಟು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಯಡಿಯೂರಪ್ಪ ವಿರುದ್ಧ 1800 ಕೋಟಿ ಹಫ್ತಾ ಬಾಂಬ್. ಆ ಸ್ಫೋಟಕ ಡೈರಿ 1800 ಕೋಟಿ ಲಂಚ, ಲಾಕ್ ಆದ್ರ ಯಡಿಯೂರಪ್ಪ. ಅಡ್ವಾಣಿಗೆ 50 ಕೋಟಿ, ಜೇಟ್ಲಿಗೆ 150 ಕೋಟಿ, ಬಿಜೆಪಿಗೆ 1000 ಕೋಟಿ ಕಪ್ಪ ಆರೋಪ. ಡೈರಿ ಅಸಲಿಯೋ ನಕಲಿಯೋ ತನಿಖೆ ಮಾಡಿಸ್ತಾರಾ ಮೋದಿ? ಡೈರಿ ಸ್ಫೋಟದ ಹಿಂದೆ ಡಿಕೆಶಿ ನೆರಳು, ಬಿಎಸ್ವೈಗೆ ಖೆಡ್ಡ. ಇಡೀ ದೇಶ ಈಗ ಲೋಕಸಭಾ ಚುನಾವಣೆಯಲ್ಲಿ ಬ್ಯುಸಿಯಾಗಿದೆ. ಎಲ್ಲ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳುವ ಹರಸಾಹಸದಲ್ಲಿದೆ. ಅದರಂತೆ ಬಿಜೆಪಿ ಕೂಡ ಗುರುವಾರವಷ್ಟೇ ಮೊದಲ ಹಂತದ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯೂ ಬಿಡುಗಡೆಯಾಗಿದೆ. ಇನ್ನೇನು ಮೋದಿ ಪ್ರಭಾವ ಬಳಸಿ ರಾಜ್ಯದಲ್ಲೂ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರೋದರ ಜೊತೆಗೆ ಮತ್ತೊಮ್ಮೆ ಸಿಎಂ ಕನಸು ಕಾಣ್ತಾ ಇದ್ದ ಬಿಎಸ್ವೈಗೆ ಈಗ ಹಫ್ತಾ ಬಾಂಬ್ ಕೊರಳಿಗೆ ಸುತ್ತಿಕೊಳ್ಳೋ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಿದೆ. मई 2008 से जुलाई 2011 के बीच में येदियुरप्पा जी मुख्यमंत्री थे. ये तथाकथित डायरी जिस पे हर पेज पर उनके सिग्नेचर्स हैं, ये तथाकथित डायरी के अंदर भारतीय जनता पार्टी के शीर्षतम नेतृत्व के नाम है. तथाकथित तरीके से 1000 करोड़ रुपया भारतीय जनता पार्टी की सेंट्रल कमेटी को दिया गया. उसमें नरेंद्र मोदी जी से लेकर अरुण जेटली जी से लेकर राजनाथ सिंह जी से लेकर गडकरी जी से लेकर सब बैठते हैं. और फिर इंडिविजुअल लीडर्स का नाम भी इसमें है, जिन जिन तक ये पैसा पहुंचा. यहां तक कि 250 करोड़ रुपया जजेस के लिए भी लिखा हुआ है. ಬಿಎಸ್ವೈ ಸಿಎಂ ಆಗಿದ್ದಾಗ ಬಿಜೆಪಿಯ ರಾಷ್ಟ್ರ ನಾಯಕರಿಗೆ ಕೋಟಿ ಕೋಟಿ ಹಣ ಹಫ್ತಾ ನೀಡಿದ್ದಾರೆ ಅಂತ ಖಾಸಗಿ ಪತ್ರಿಕೆಯೊಂದು ಬಿಎಸ್ವೈ ಹಸ್ತಾಕ್ಷರ ಇರುವ ದಾಖಲೆಯೊಂದಿಗೆ ಸುದ್ದಿ ಮಾಡಿದ್ದು, ಇದೀಗ ಕಾಂಗ್ರೆಸ್ಗೆ ಅದೇ ಚುನಾವಣಾ ಅಸ್ತ್ರವಾಗಿ ದೊರಕಿದೆ. ಅದನ್ನೇ ಈಗ ದಾಳವಾಗಿ ಬಳಸಿರೋ ಕಾಂಗ್ರೆಸ್ ಬಿಎಸ್ವೈ ತಾವೇ ಸ್ವಂತವಾಗಿ ಡೈರಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಫ್ತಾ ಕೊಟ್ಟಿರೋದಾಗಿ ಬರೆದಿದ್ದು, ಈ ಬಗ್ಗೆ ಮೋದಿ ತನಿಖೆ ಮಾಡಿಸ್ತಾರಾ ಅಂತ ಕಾಂಗ್ರೆಸ್ ವಕ್ತಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಶ್ನಿಸಿದ್ದಾರೆ. ये वो लोग हैं जो देश के सबसे बड़े पदों पर आसीन हैं. ये वो लोग हैं जो इस देश को चलाते हैं 5 साल से. ये वो लोग हैं जिनके हाथ में हमारा रक्षा मंत्रालय, वित्त मंत्रालय, गृह मंत्रालय, प्रधानमंत्री का पूरा कार्यालय और पूरे देश की सरकार इनके हाथ में है. कि 2017 से ये डायरी और इसकी सारी एंट्रीज जिस पर तथाकथित तरीके से बीएस येदियुरप्पा जी के दस्तखत हैं, ये देश के इनकम टैक्स विभाग के पास है. अगर ये सही है और अगर डायरी में कोई सच्चाई नहीं, तो मोदी जी से लेकर उनके सारे भाजपा नेतृत्व ने इसकी जांच क्यों नहीं करवाई? ಹೀಗೆ ಕಾಂಗ್ರೆಸ್ ವಕ್ತಾರ ಆರೋಪಿಸ್ತಾ ಇರೋ ಡೈರಿಯಲ್ಲಿ ಯಡಿಯೂರಪ್ಪ ಅವರ ಹಸ್ತಾಕ್ಷರವೂ ಇದೆ. ಜೊತೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿರೋ ಬಗ್ಗೆ ಫುಲ್ ಡೀಟೇಲ್ ಕೂಡ ಇದೆ.
ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಗೆ 1000 ಕೋಟಿ, ಅರುಣ್ ಜೇಟ್ಲಿ ನಿತಿನ್ ಗಡ್ಕರಿಗೆ ತಲಾ 150 ಕೋಟಿ, ರಾಜನಾಥ್ ಸಿಂಗ್ಗೆ 100 ಕೋಟಿ ಹಫ್ತಾ, LK ಅಡ್ವಾಣಿ MM ಜೋಶಿಗೆ ತಲಾ 50 ಕೋಟಿ, ನಿತಿನ್ ಗಡ್ಕರಿ ಮಗನ ಮದುವೆಗೆ 10 ಕೋಟಿ, ಕೇಸುಗಳ ವಕಾಲತ್ತಿಗೆ 50 ಕೋಟಿ, ನ್ಯಾಯಮೂರ್ತಿಗಳಿಗೆ 280 ಕೋಟಿ ಎಂದು ವಿವರವಾಗಿ ಬರೆದಿದ್ದು ಅದರಲ್ಲಿ ಬಿಎಸ್ವೈನ ಹಸ್ತಾಕ್ಷರವೂ ಇದೆ. ಅಲ್ಲದೆ ಡೈರಿಯಲ್ಲಿ ದಿನಾಂಕವೂ ನಮೂದು ಆಗಿರೋದ್ರಿಂದ 2009ರಲ್ಲಿ ಅಂದರೆ ಮುಖ್ಯಮಂತ್ರಿ ಆಗಿದ್ದ ವೇಳೆ ನೀಡಿರುವ ಹಫ್ತಾ ಎನ್ನಲಾಗ್ತಾ ಇದೆ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿರುವ ಬಿಎಸ್ವೈ, ಪ್ರಧಾನಿ ವರ್ಚಸ್ಸಿಂದ ಕಾಂಗ್ರೆಸ್ ನಾಯಕರು ಯಾವುದೋ ಮುಗಿದು ಹೋದ ಅಧ್ಯಾಯವನ್ನ ಈಗ ಕೆಣಕ್ತಾ ಇದ್ದಾರೆ. ಈ ಬಗ್ಗೆ ಈಗಾಗಲೇ ಐಟಿ ವಿಚಾರಣೆ ನಡೆಸಿ ತನಿಖೆ ನಡೆಸಿದೆ. ಆ ಡೈರಿಯಲ್ಲಿರೋ ಹಸ್ತಾಕ್ಷರ ನನ್ನದಲ್ಲ, ಅದು ನಕಲಿ ಅಂತ ಸಾಬೀತಾಗಿದೆ. ಈಗ ಚುನಾವಣೆಗೆ ಬೇರೆ ವಿಷಯವಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಸುಳ್ಳಿನ ಕಂತೆ ಹೆಣೆಯುತ್ತಿದ್ದು ಮಾನನಷ್ಟ ಮೊಕದ್ದಮೆ ಹೂಡೋದಾಗಿ ಎಚ್ಚರಿಸಿದ್ದಾರೆ. ಈಗ ಪ್ರಸ್ತಾಪಿಸಿರುವ ಭ್ರಷ್ಟಾಚಾರ ಆರೋಪದ ಕುರಿತು ಈ ಹಿಂದೆ ವಿಚಾರಣೆ ನಡೆದು ಇದಕ್ಕೆ ಸಂಬಂಧಿಸಿದ ದಾಖಲೆಗಳೆಲ್ಲವೂ ನಕಲಿ ಅನ್ನುವಂತಹದ್ದು ಸಾಬೀತಾಗಿದೆ. ಹಿಂದೆ ಆದಾಯ ತೆರಿಗೆ ಇಲಾಖೆ ದಾಖಲೆಗಳನ್ನ ಮತ್ತು ನನ್ನ ಕೈ ಬರಹ ಹಾಗೂ ಸಹಿಯನ್ನ ಕೂಡ ತಪಾಸಣೆಗೆ ಒಳಪಡಿಸಿದ್ದು ನಕಲಿ ಅನ್ನುವಂತಹದ್ದು ದೃಢಪಟ್ಟಿದೆ. ಕಾಂಗ್ರೆಸ್ ನಾಯಕರು ದುರುದ್ದೇಶಪೂರಿತ ಅಪಪ್ರಚಾರ ಮತ್ತು ನಕಲಿ ಸುದ್ದಿಗಳನ್ನು ಹರಡುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ರಾಜಕೀಯವಾಗಿ ಲಾಭ ಪಡೆಯುವ ಉದ್ದೇಶ ಬಿಟ್ಟರೆ ಇದರ ಹಿಂದೆ ಯಾವುದೇ ವಾಸ್ತವಾಂಶ ಇಲ್ಲ. ಪ್ರಸ್ತಾಪಿಸಿರುವ ವಿಷಯಗಳು ಅಪ್ರಸ್ತುತ ಮತ್ತು ಸುಳ್ಳಿನ ಕಂತೆ. ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಕಲ್ತಾ ಇದ್ದೇನೆ. ಈ ವಿಷಯದ ಬಗ್ಗೆ ಮಾನನಷ್ಟ ಮೊಕದ್ದಮೆಯನ್ನ ಹೂಡೋದಕ್ಕೋಸ್ಕರ ನಾನು ಯೋಚನೆಯನ್ನ ಮಾಡ್ತಾ ಇದ್ದೇನೆ. ಐಟಿ ದಾಳಿನೇ ನಡೆದಿಲ್ಲ, ಡೈರಿ ಹೊರಬಂದಿದ್ದು ಹೇಗೆ? ಬಿಎಸ್ವೈ ಮೇಲೆ ತನಿಖೆ ಆಗಿದ್ದು ಹೇಗೆ? ಬಿಎಸ್ವೈ ಡೈರಿ ಬಾಂಬ್ ಹಿಂದೆ ಅಡಗಿರೋದು ಆತ್ಮೀಯನೇ? ಇನ್ನು ಈವರೆಗೂ ಬಿಎಸ್ವೈ ಮನೆ ಮೇಲೆ ಯಾವುದೇ ದಾಳಿ ನಡೆದಿಲ್ಲ. ಅಲ್ಲದೆ ತನಿಖೆ ಯಾವಾಗಾಯಿತು ಅದು ಕೂಡ ಗೊತ್ತಿಲ್ಲ. ಆದರೆ ಬಿಎಸ್ವೈ ಮಾತ್ರ ಈಗಾಗಲೇ ಐಟಿ ವಿಚಾರಣೆ ನಡೆಸಿ ಸರ್ಟಿಫಿಕೇಟ್ ನೀಡಿದೆ ಅಂತಿದ್ದಾರೆ. ಇನ್ನು ಈ ಡೈರಿ ಹೊರಬಂದಿದ್ದಾದರೂ ಹೇಗೆ ಅನ್ನೋ ಅನುಮಾನಗಳು ಕೂಡ ಗರಿಗೆದರಿಕೊಳ್ಳುತ್ತಿವೆ. ಅಷ್ಟೇ ಅಲ್ಲ, ಈ ಡೈರಿ ಈಗ ಹೊರಬರೋದಕ್ಕೆ ಸಚಿವ ಹಾಗೂ ಬಿಎಸ್ವೈನ ಪರಮಾಪ್ತ ಡಿಕೆಶಿಯ ಕೈವಾಡ ಇದೆ ಅನ್ನೋ ಮಾತುಗಳು ಕೇಳಿಬರುತ್ತಿದೆ. ಅಷ್ಟಕ್ಕೂ ಈ ಡೈರಿ ಮೊದಲು ಸಿಕ್ಕಿದ್ದೇ ಡಿಕೆಶಿ ಕೈಗೆ. ಹಾಗಾಗಿ ಡಿಕೆಶಿಯೇ ಈಗ ಬಿಎಸ್ವೈ ಡೈರಿಯನ್ನ ಕೈ ಹೈಕಮಾಂಡ್ಗೆ ಮುಟ್ಟಿಸಿದರಾ ಅನ್ನೋ ಅನುಮಾನಗಳು ಎದ್ದಿವೆ. ನೋಡಪ್ಪ, ನಿನ್ ಬೇಕಾದಲ್ಲ ನಾನು ಮಾತಾಡಕ್ ನಾನು ತಯಾರಿಲ್ಲ. ನಾ ಹಿಂದೆನೆ ಹೇಳಿದ್ದೀನಿ, ನಾನು ಸಾಯಂಕಾಲ ಮಾತಾಡ್ತೀನಿ. ಹಿನ್ನೆಲೆ ಒತ್ತಡ ಹಾಕಿದ್ರು, ಮಾತಾಡೋಣ. ಡೋಂಟ್ ವರಿ. ಅದೇನೇ ಇರಲಿ, ಸದ್ಯ ಬಿಎಸ್ವೈ ಮನೆಯ ಡೈರಿ ಡಿಕೆಶಿ ಕೈಗೆ ಸೇರಿದ್ ಹೇಗೆ ಅನ್ನೋದೇ ಮತ್ತೊಂದು ರೋಚಕ ಸ್ಟೋರಿ. ಅದನ್ನ ಆಮೇಲೆ ಹೇಳ್ತೀವಿ. ಈಗ ಬಿಎಸ್ವೈ ಮೇಲೆ ಕೇಳಿ ಬಂದಿರುವ ಹಫ್ತಾ ಆರೋಪ ಏನು ಕಡಿಮೆ ಅಲ್ಲ. ಚೌಕಿದಾರ್ ಅಂತ ಹೇಳೋ ಪ್ರಧಾನಿ ಮೋದಿ ಈಗ ತಮ್ಮದೇ ಪಕ್ಷದ ಬಿಎಸ್ವೈ ವಿರುದ್ಧ ತನಿಖೆಗೆ ಆದೇಶಿಸ್ತಾರಾ ಅಥವಾ ಇದೆಲ್ಲ ರಾಜಕೀಯ ಡ್ರಾಮಾ ಅಂತ ಸುಮ್ಮನಾಗ್ಬಿಡ್ತಾರ? ಈ ವಿಷಯದಲ್ಲಿ ಮೋದಿ ನಡೆ ಏನು ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಇದು ನನಗೇನು ಅಚ್ಚರಿ ತಂದಿರತಕ್ಕಂಥದ್ದಲ್ಲ. ಇದ್ರ ಮಾಹಿತಿಗಳು ನನಗೆ ಮೊದಲೇ ಅವರ ಸರ್ಕಾರ ನಡೆಸಬೇಕಾದರೆ ಇವರ ನಡವಳಿಕೆಗಳು ಕಂಡಿದ್ದೆ. ನಾನು ಕರ್ನಾಟಕ ರಾಜ್ಯವನ್ನ ಕೆಲವು ವ್ಯಕ್ತಿಗಳು ಒಂದು ರೀತಿ ಇದನ್ನ ಮೊದಲೇ ಹೇಳಿದ್ದೆ, ನಾನು ಹುಲ್ಲುಗಾವಲು ಅಂತಕ್ಕಂಥ ರೀತಿಯಲ್ಲಿ ಇದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇದಾಗಬಾರ್ದು ಅನ್ನೋದೇ ನನ್ನ ಒಂದು ನಿಲುವಿದೆ. ಜನತೆನೂ ಅರ್ಥ ಮಾಡ್ಕೋಬೇಕು ಇವರ ನಡವಳಿಕೆಗಳು ಯಾವ ರೀತಿ ಇದೆ. ಭ್ರಷ್ಟಾಚಾರದ ಬಗ್ಗೆ ಒಂದು ಕಡೆ ಮಾತನಾಡ್ತಾರೆ, ಇನ್ನೊಂದು ಕಡೆ ಇವ್ರು ನಡೆಸಿರ್ತಕ್ಕಂಥ ಒಂದು ವಿಷಯಗಳನ್ನ ಒಂದು ಮಾಧ್ಯಮದಲ್ಲಿ ಇವತ್ತೇನು ಬಂದಿದೆ ಅದರ ಬಗ್ಗೆ ಸರಿಯಾದ ರೀತಿ ತನಿಖೆ ಆಗಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಆಗ್ತದೆ. ಅಷ್ಟೇ ಅಲ್ಲ, ಅದೊಮ್ಮೆ ಮೋದಿ ಬಿಎಸ್ವೈ ಬಗ್ಗೆ ತನಿಖೆ ನಡೆಸಲು ಆದೇಶಿಸಿದೆ ಹೋದಲ್ಲಿ ಈ ವಿಚಾರವನ್ನೇ ಮುಂದಡಿ ಮಾಡಿ ಮೋದಿಯನ್ನೇ ಕಟ್ಟಾಕೋ ಪ್ಲಾನ್ ಕಾಂಗ್ರೆಸ್ನದ್ದು. ಒಂದ್ ವೇಳೆ ತನಿಖೆಗೆ ಆದೇಶಿಸಿದ್ರೆ ಕರ್ನಾಟಕದಲ್ಲಿ ಸರ್ಕಾರವನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಂಡು ಬಿಜೆಪಿಯನ್ನ ಮೂಲೆಗುಂಪು ಮಾಡೋದು ಮತ್ತೊಂದು ಡಿಕೆಶಿ ರಣತಂತ್ರ. ಅಲ್ಲದೆ ಪದೇ ಪದೇ ಐಟಿ ತಿವಿತಕ್ಕೆ ಒಳಗಾದ ಡಿಕೆಶಿ ಈಗ ದಾಖಲೆಗಳನ್ನ ಹೊರಬಿಟ್ಟು ಸೇಡು ತೀರಿಸಿಕೊಳ್ತಿದ್ದಾರೆ ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುತ್ತಿದೆ. ಕಾಂಗ್ರೆಸ್ ಬಿಡುಗಡೆಗೊಳಿಸಿರೋ ಡೈರಿ ಈಗ ರಾಷ್ಟ್ರ ರಾಜಕಾರಣವನ್ನ ಅಲ್ಲೋಲ ಕಲ್ಲೋಲವಾಗಿಸಿದೆ. ಆ ಡೈರಿಯಲ್ಲಿ ಬಿಜೆಪಿ ಮಹೋನ್ನತ ನಾಯಕರ ಹೆಸರು ಉಲ್ಲೇಖವಾಗಿದೆ. ಆದ್ರಿದು ಮೋದಿಯ ಗಮನಕ್ಕೆ ಇದ್ರೂ ಬಿಎಸ್ವೈ ಮೇಲೆ ಯಾವುದೇ ತನಿಖೆ ನಡೆಸಿಲ್ಲ. ತಮ್ಮವರನ್ನ ಬಚಾವ್ ಮಾಡಿಕೊಂಡು ಕೇವಲ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಆರೋಪ. ಇದೇ ವೇಳೆ ಬಿಜೆಪಿ ಇದು ನಕಲಿ ಡೈರಿ ಅಂತ ಕಾಂಗ್ರೆಸ್ನ ಈ ಆರೋಪವನ್ನ ತಳ್ಳಿ ಹಾಕ್ತಾ ಇದೆ. ಚುನಾವಣೆ ಹೊತ್ತಲೇ ಕಾಂಗ್ರೆಸ್ ಸಿಡಿಸಿತು ಡೈರಿ ಬಾಂಬ್.
ಕಾಂಗ್ರೆಸ್ಗೆ ಈ ಡೈರಿ ಹೇಗ್ ಸಿಕ್ತು ಅನ್ನೋದೇ ರೋಚಕ ನೋಡಿ. ಹೇಳಿ ಕೇಳಿ ರಾಜಕೀಯದಿಂದ ಆಚೆಗೆ ಬಿಎಸ್ವೈ ಹಾಗೂ ಡಿಕೆ ಶಿವಕುಮಾರ್ ಸ್ನೇಹಿತರು. ಇತ್ತೀಚೆಗೆ ಮೈತ್ರಿ ಸರ್ಕಾರ ರಚನೆ ಮಾಡೋ ವೇಳೆ ಮಧ್ಯದಲ್ಲಿ ಒಂದು ಬಾರಿ ಡಿಕೆಶಿ ಹಾಗೂ ಬಿಎಸ್ವೈ ಜೊತೆಗೆ ಕೂತು ಚರ್ಚೆ ಮಾಡಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಈಗ ಈ ಗೊಂದಲ ಏನು ಅನ್ನೋದು ಉತ್ತರವಿಲ್ಲದ ಪ್ರಶ್ನೆಯಂತಿದೆ. ಆದ್ರೆ ಈ ಡೈರಿಯ ಹಿಂದೆ 2 ವರ್ಷಗಳ ಹಿಂದಿನ ಕಥೆ ಇದೆ. ಬಿಡಿಸಿ ಹೇಳ್ತೀವಿ ಕೇಳಿ. ಕನಕಪುರ ಬಂಡೆ ಡಿಕೆಶಿ ಮೇಲೆ ಐಟಿ ದಾಳಿ ನಡೆದದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಐಟಿ ರೇಡ್ ಆದ ವೇಳೆ ಡಿಕೆಶಿ ಕೇಂದ್ರ ವಿರುದ್ಧ ಹರಿಹಾಯ್ದಿದ್ರು. ನಮ್ಮ ಬಗ್ಗೆ ಇಷ್ಟೊಂದು ತನಿಖೆ ಮಾಡೋ ಐಟಿ ಇಲಾಖೆ ನಮ್ಮ ಮನೆಯಲ್ಲೇ ಸಿಕ್ಕ ಮತ್ತೊಂದು ಡೈರಿ ಬಗ್ಗೆ ಯಾಕೆ ಮಾತನಾಡಲಿಲ್ಲ ಅನ್ನೋದನ್ನ ಡಿಕೆಶಿನೂ ಕೇಳ್ತಾನೆ ಬಂದಿದ್ರು. ಈ ಬಗ್ಗೆ ಮಾತನಾಡುವಾಗಲೆಲ್ಲವೂ ಡಿಕೆಶಿ ಹಾಗೂ ತಮ್ಮ ಡಿಕೆ ಸುರೇಶ್ ಅದೊಂದು ಡೈರಿ ಅಂತ ಆಗಾಗ್ಗೆ ಹೇಳುತ್ತಲೇ ಇದ್ರು. ಯಾವುದು ಆ ಡೈರಿ ಅನ್ನೋ ಪ್ರಶ್ನೆಗೆ ಸಮಯ ಬಂದಾಗ ನಾವೇ ಆ ಡೈರಿಯನ್ನ ಬಿಡುಗಡೆ ಮಾಡ್ತೇವೆ ಅಂತ ಅಣ್ತಮ್ಮಂದಿರಿಬ್ರು ಸುಮ್ಮನಾಗಿ ಬಿಡ್ತಿದ್ರು. ಈವರೆಗೂ ಯಾಕೆ ಕಾಂಗ್ರೆಸ್ ಮುಖಂಡರ ಮೇಲೇನೆ ಐಟಿ ರೇಡ್ ಆಗ್ತಿದೆ, ಬಿಜೆಪಿಯವರ ಮೇಲೆ ಯಾಕಿಲ್ಲ ಅಂತ ಡಿಕೆಶಿ ಮಾತನಾಡ್ತಿದ್ದಕ್ಕೆ ಈಗ ಡೈರಿನೇ ಕಾರಣವಿರಬಹುದು ಅಂತ ಹೇಳಲಾಗ್ತಿದೆ. ಐಟಿ ಇಲಾಖೆಯ ದಾಳಿಯಿಂದಾಗಿ ವಾಸ್ತವದಲ್ಲಿ ಡಿಕೆ ಶಿವಕುಮಾರ್ ರೋಸಿ ಹೋಗಿದ್ರು. ಆದ್ರೆ ಡಿಕೆಶಿ ಮನೆಯಲ್ಲೇ ಸಿಕ್ಕ ಇನ್ನೊಂದು ಡೈರಿ ಬಗ್ಗೆ ಐಟಿ ಅಧಿಕಾರಿಗಳು ತನಿಖೆ ನಡೆಸಲೇ ಇಲ್ಲ ಅನ್ನೋದು ಇನ್ನೊಂದು ವಾಸ್ತವ. ಯಾಕಂದ್ರೆ ಆ ಡೈರಿ ಬಿಜೆಪಿಗೆ ಸೇರಿದ್ದು ಅಂತಿದೆ ಕಾಂಗ್ರೆಸ್ ವಕ್ತಾರರು. ಆದ್ರೀಗ ಚುನಾವಣೆಯ ಹೊತ್ತಲ್ಲೇ ಆ ಡೈರಿ ಬಗ್ಗೆ ಕಾಂಗ್ರೆಸ್ ಮಾಹಿತಿಗಳನ್ನ ಹೊರಗಿಟ್ಟಿದ್ದು, ಈ ಮೂಲಕ ಬಿಜೆಪಿ ಹಾಗೂ ಮೋದಿಯ ನಿಜ ಬಂಡವಾಳವನ್ನ ಹೊರತೆಗೆಯೋಕೆ ನೋಡಿತಾ ಕಾಂಗ್ರೆಸ್ ಅನ್ನೋದು ಸದ್ಯದ ಅನುಮಾನ. ಆದ್ರೆ ಯಡಿಯೂರಪ್ಪನವರ ಬಳಿ ಇದ್ದ ಡೈರಿ ಡಿಕೆಶಿ ಕೈಗೆ ಹೇಗ್ ಬಂತು ಅನ್ನೋದೇ ರೋಚಕ ಹಾಗೂ ರಹಸ್ಯ ಪ್ರಶ್ನೆ. ಅಷ್ಟಕ್ಕೂ ಬಿಎಸ್ವೈ ಡೈರಿ ಡಿಕೆಶಿ ಕೈಗೆ ಸಿಕ್ಕಿದ್ ಹೇಗೆ ಅಂತ ನೋಡಿದ್ರೆ ಅದೊಂದು ರೋಚಕ ಕತೆ. ಇಬ್ಬರು ಪ್ರಭಾವಿಶಾಲಿ ಬಿಜೆಪಿ ನಾಯಕರುಗಳಾದ ಬಿಎಸ್ವೈ ಹಾಗೂ ಈಶ್ವರಪ್ಪ ನಡುವೆ ಹಿಂದೊಮ್ಮೆ ರಾಜ್ಯ ರಾಜಕೀಯವನ್ನೇ ಅಲ್ಲೋಲ ಕಲ್ಲೋಲಗೊಳಿಸುವ ಕಿತ್ತಾಟವೊಂದು ನಡೆದಿತ್ತು. ಈ ಪ್ರಕರಣದಲ್ಲಿ ಬಿಎಸ್ವೈ ಪಿಎ ಸಂತೋಷ್ ಹಾಗೂ ಈಶ್ವರಪ್ಪ ಪಿಎ ವಿನಯ್ ನಡುವೆ ವೈಯಕ್ತಿಕ ಕುರಿತು ಒಂದು ಗಲಾಟೆ ನಡೆದಿತ್ತು. ಇದು ಇಬ್ಬರು ರಾಜಕಾರಣಿಗಳ ಪಿಎಗಳ ನಡುವೆ ಜಗಳವಾದ್ರೂ ರಾಜ್ಯದಲ್ಲಿ ಇಬ್ಬರು ನಾಯಕರುಗಳ ನಡುವಿನ ಕಿತ್ತಾಟ ಅಂತಲೇ ಭಾವಿಸಲಾಗಿತ್ತು. ಈ ವೇಳೆ ಈ ಪ್ರಕರಣ ಕಿಡ್ನಾಪ್ ಹಂತಕ್ಕೂ ಹೋಗಿತ್ತು. ಈ ಪ್ರಕರಣದಲ್ಲಿ ಬಿಎಸ್ವೈ ಪಿಎ ಸಂತೋಷ್ ತಪ್ಪಿತಸ್ಥ ಅನ್ನೋ ನಿಲುವಿಗೆ ಕೊನೆಗೆ ಬರಲಾಗಿತ್ತು. ಈ ಕಿತ್ತಾಟದ ವೇಳೆ ಸ್ವತಃ ಬಿಜೆಪಿ ನಾಯಕರೇ ಬಿಎಸ್ವೈಗೆ ಖೆಡ್ಡ ತೋಡಲು ಈ ಡೈರಿಯ ಪ್ರತಿಗಳನ್ನ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಈ ವೇಳೆ ಒಂದು ಪ್ರತಿ ಡಿಕೆಶಿ ಕೈಗೂ ಸೇರಿತ್ತು ಅಂತ ಹೇಳಲಾಗ್ತಿದೆ. ಗುಂಡಲ್ಪೇಟೆನಲ್ಲಿ ಕಾರ್ಯಕ್ರಮ ಮುಗಿಸಿ ಬಂದಂಥ ಸಂದರ್ಭದಲ್ಲಿ ಟಿವಿ ಆನ್ ಮಾಡಿದಾಗ ಇದು ವಿಷಯ ನೋಡಿದೆ. ನಿಜವಾಗ್ಲೂ ಕೂಡ ಒಂದು ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಇಳಿದಿದೆ, ಯಾವ ರೀತಿ ಇವತ್ತು ಚುನಾವಣೆಯನ್ನು ಎದುರಿಸೋಕ್ಕಾಗ್ದೇ ಒಂದು ದುಸ್ಥಿತಿಗೆ ಬಂದಿರತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕೆಂತಂದರೆ ಅಲ್ಲಿ ತೋರಿಸಿರ್ತಕ್ಕಂಥ ಅಥವಾ ಬಿಡುಗಡೆ ಮಾಡಿರ್ತಕ್ಕಂಥ ಡೈರಿ ಇಟ್ಸ್ 100% ಫೇಕ್ ಆ್ಯಂಡ್ ಫ್ಯಾಬ್ರಿಕೇಟೆಡ್ ಇದ್ದಾರೆ. ಯಾವುದೇ ರೀತಿ ಅನುಮಾನ ಇಲ್ಲ. ಬಹುಶಃ ನಮ್ಮ ರಾಷ್ಟ್ರೀಯ ನಾಯಕರುಗಳು ಇದನ್ನು ಚರ್ಚೆ ಮಾಡಿ ಯಾವ ರೀತಿ ಇದ್ರ ಬಗ್ಗೆ ಒಂದು ಲೀಗಲ್ ಆ್ಯಕ್ಷನ್ ತೊಗೋಬೇಕು ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಚರ್ಚೆ ಮಾಡಿ ಇದ್ರ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ. ಈ ಡೈರಿಯನ್ನ ಡಿಕೆಶಿ ತನ್ನ ಮನೆಯಲ್ಲೇ ಇಟ್ಟುಕೊಂಡಿದ್ದು ಐಟಿ ದಾಳಿ ವೇಳೆ ಐಟಿ ಅಧಿಕಾರಿಗಳ ಕೈಗೆ ಸಿಕ್ಕಿದೆ. ಆದ್ರೂ ಐಟಿ ಅಧಿಕಾರಿಗಳು ಈ ಡೈರಿ ಬಗ್ಗೆ ಯಾವುದೇ ತನಿಖೆ ಹಾಗೂ ಯಾವುದೇ ಕ್ರಮ ಜರುಗಿಸದೇ ಇದ್ದದ್ದು ಕಾಂಗ್ರೆಸ್ ನಾಯಕರ ಸದ್ಯದ ಆರೋಪ. ಆದ್ರೆ ಇಷ್ಟು ದಿನಗಳಾಗಿ ಈ ಡೈರಿಯನ್ನ ಈಗ ಹೊರಬಿಟ್ಟಿರೋದ್ರ ಹಿಂದಿನ ಉದ್ದೇಶ ಚುನಾವಣೆಯೇ ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಆದ್ರೆ ಈ ಪ್ರಕರಣದಲ್ಲಿ ಮೋದಿಯ ಹೆಸರು ತಳುಕು ಹಾಕೊಂಡಿರೋದ್ರಿಂದ ಮೋದಿ ಮುಂದಿನ ನಡೆಯೇನು ಅನ್ನೋದು ಇನ್ನೂ ನಿಗೂಢವಾಗಿ ಉಳಿದಿದೆ. ಚುನಾವಣೆ ಹೊತ್ತಲ್ಲೇ ಬಿಜೆಪಿ ಮೇಲೆ ಇಂತಹ ಗಂಭೀರ ಆರೋಪ ಕೇಳಿ ಬಂದಿರೋದು ಪಕ್ಷಕ್ಕೆ ಭಾರಿ ಹೊಡೆತ ಬೀಳಲಿದೆ. ಆದ್ರೆ ಈ ಡೈರಿಯ ಅಸಲಿಯತ್ತೇನು ಅನ್ನೋದನ್ನ ತಿಳಿಯಲು ಬಿಜೆಪಿ ಮುಂದಾಗುತ್ತಾ? ಆರೋಪದಿಂದ ಮುಕ್ತವಾಗಲು ಮೋದಿ ಬಿಎಸ್ವೈ ವಿರುದ್ಧ ತನಿಖೆಗೆ ಆದೇಶಿಸ್ತಾರಾ ಅಥವಾ ಬಿಎಸ್ವೈನ ರಾಜಕೀಯವಾಗಿ ಮುಗಿಸಲು ನೋಡ್ತಾ ಇರೋರ್ಗೆ ಇದೇ ಬ್ರಹ್ಮಾಸ್ತ್ರವಾಗುತ್ತಾ? ಹೇಳ್ತೀವಿ ಈ ಸ್ಟೋರಿಯಲ್ಲಿ. ಹೌದು, ಕಾಂಗ್ರೆಸ್ ಮಾಧ್ಯಮ ವಕ್ತಾರ ರಣದೀಪ್ ಸುರ್ಜೇವಾಲಾ ಡೈರಿಯ ಕೆಲ ಪ್ರತಿಗಳನ್ನ ಬಿಡುಗಡೆಗೊಳಿಸಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗ್ತಿದೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ವೇಳೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಯಾರ್ಯಾರಿಂದ ಎಷ್ಟೆಷ್ಟು ಪಡೆದಿದ್ದಾರೆ ಅನ್ನೋದರ ಪಿನ್ ಟು ಪಿನ್ ಡೀಟೇಲ್ ವಿತ್ ಸೈನ್ ಇದೆ. ಡೈರಿಯ ಪ್ರತಿಯೊಂದು ಪುಟದಲ್ಲೂ ಯಡಿಯೂರಪ್ಪನವರ ಹಸ್ತಾಕ್ಷರವಿದೆ. ಈ ಡೈರಿಯ ಪುಟಗಳಲ್ಲಿ ಬಿಜೆಪಿಯ ರಾಷ್ಟ್ರ ಹಿರಿಯ ನಾಯಕರ ಹೆಸರಿದೆ. 1,000 ಕೋಟಿಗೂ ಹೆಚ್ಚಿನ ಹಣ ಯಡಿಯೂರಪ್ಪ ಕೇಂದ್ರ ಸರ್ಕಾರಕ್ಕೆ ಕಪ್ಪ ನೀಡಿದ್ದಾರೆ. ಈ ಡೈರಿಯಲ್ಲಿ ಅರುಣ್ ಜೇಟ್ಲಿ, ರಾಜನಾಥ್ ಸಿಂಗ್ ಹಾಗೂ ನಿತಿನ್ ಗಡ್ಕರಿ ಸೇರಿದಂತೆ ಹಲವು ಬಿಜೆಪಿ ನಾಯಕರ ಹೆಸರು ಉಲ್ಲೇಖವಾಗಿದೆ. 1,800 ಕೋಟಿ ಇಲ್ಲಿ
ಬಿಜೆಪಿಯವರು ಕೊಟ್ಟಿದ್ದಾರೆ, ಅವರು ಮುಖ್ಯಮಂತ್ರಿ ಆಗಿರುವಾಗ. ಮತ್ತೆ ಅವರ ಹಸ್ತಾಕ್ಷರ ಇದೆಯಂತೆ, ಅವರೇ ಬರೆದಿರೋದು ಇದೆಯಂತೆ. ಅದು ಮೊದಲಿಂದ ಇತ್ತು, ಯಡಿಯೂರಪ್ಪನ ಹತ್ರ ಒಂದು ಡೈರಿ ಇದೆ ಅಂತ ಮೊದಲಿಂದ ಇತ್ತು. ಈಗ ಅದು ರಿಲೀಸ್ ಆಗಿದೆ. ಅವ್ರ ಕಾಲದಲ್ಲಿ ಲೂಟಿ ಹೊಡೆದ್ಬಿಟ್ರೆ ಎಲ್ಲ, ರೆಡ್ಡಿ ಬ್ರದರ್ಸು, ಯಡಿಯೂರಪ್ಪ ಇವರೆಲ್ಲ ಲೂಟಿ ಹೊಡೆದಿದ್ರು, ರಾಜ್ಯದ ಸಂಪತ್ನೆಲ್ಲ ಲೂಟಿ ಹೊಡೆದ್ಬಿಟ್ಟಿದ್ರು. ಬಹುಶಃ ಹೀಗಾಗಿ ಕೊಟ್ಟಿರ್ಲಿಕ್ಕೆ ಸಾಧ್ಯತೆ. ಇಟ್ಸ್ ಅನ್ ಅಫೆನ್ಸ್ ನನ್ನ ಪ್ರಕಾರ. ಸಪ್ರೆಸಿಂಗ್ ದಿ ಎವಿಡೆನ್ಸ್, ಕನ್ಸೀಲಿಂಗ್ ದಿ ಎವಿಡೆನ್ಸ್, ಇಟ್ಸ್ ಅನ್ ಅಫೆನ್ಸ್ ಅಂಡರ್ ದಿ ಇಂಡಿಯನ್ ಪೀನಲ್ ಕೋಡ್. ಚುನಾವಣೆ ಬಂದಾಗ ಕಾಂಗ್ರೆಸ್ ಅವರಿಗೆ ಸಿಡಿಗಳ ನೆನಪಾಗುತ್ತೆ. ಅಭಿವೃದ್ಧಿಯಲ್ಲಿ ಗೆಲ್ಲಲಿಕ್ಕೆ ಆಗದಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಿಡಿ ರಾಜಕಾರಣದ ಮೂಲಕ ಈ ರಾಜ್ಯದಲ್ಲಿ ಗೆಲ್ಬಹುದು ಅನ್ನುವಂಥದ್ದನ್ನ ಇವತ್ತೊಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸುಳ್ಳು, ಎಲ್ಲವೂ ಕೂಡ ನಕಲಿ. ಹೇಗೆ ಇಲ್ಲೊಂದು ನಕಲಿ ಸರ್ಕಾರ ಇದೆಯೋ ಅದೇ ರೀತಿ ನಕಲಿ ಸಿಡಿಗಳು, ನಕಲಿ ಡೈರಿಗಳು ಕೂಡ ಹೊರಗೆ ಬರುವಂತದ್ದಿದೆ. ಚುನಾವಣೆಯನ್ನ ನೇರವಾಗಿ ಎದುರಿಸಲಿಕ್ಕಾಗದಂತ ಪುಕ್ಕಳು ರಾಜಕಾರಣಿಗಳು ಈ ರೀತಿಯ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ರಾಜ್ಯದ ಜನ ತಲೆ ಕೆಡಿಸ್ಕೋಬೇಕಾದಂತ ಅಗತ್ಯ ಇಲ್ಲ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಯಡಿಯೂರಪ್ಪನವರು ತನ್ನ ಮೇಲಿನ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ರಾಜಕೀಯ ಲಾಭ ಪಡೆಯೋಕೆ ಎದುರು ನೋಡ್ತಿದೆ. ಈ ಕುರಿತಾಗಿ ಆದಾಯ ತೆರಿಗೆ ಈ ಹಿಂದೆಯೇ ತನಿಖೆ ನಡೆಸಿ ಇದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ಈ ಪ್ರಕರಣವನ್ನ ಮುಚ್ಚಿ ಹಾಕಿದೆ. ಆದ್ರೀಗ ಚುನಾವಣೆಯ ಹೊತ್ತಲ್ಲಿ ಕಾಂಗ್ರೆಸ್ ಪಕ್ಷ ಈ ಪ್ರಕರಣ ಮೇಲೆತ್ತಿ ನನ್ನ ಮೇಲೆ ಮಸಿ ಬಳಿಯುವ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಈ ಕುರಿತು ನಾನು ಮಾನನಷ್ಟ ಮೊಕದ್ದಮೆ ಕೇಸನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಹೂಡೋಕೆ ನಿರ್ಧರಿಸಿದ್ದೇನೆ ಅಂತ ಹೇಳಿದ್ರು ಒಳಗೊಳಗೆ ಆತಂಕ ಶುರುವಾಗಿದೆ. ಚುನಾವಣೆ ಹೊತ್ತಲ್ಲಿ ಬಿಜೆಪಿಗೆ ಹೊಡೆತ ಕೊಡುತ್ತಾ ಡೈರಿ ಬಾಂಬ್. ಇನ್ನು ಕಾಂಗ್ರೆಸ್ ಈ ಚುನಾವಣೆಯ ಹೊತ್ತಲ್ಲಿ ಉದ್ದೇಶಪೂರ್ವಕವಾಗಿಯೇ ಹಳೆ ಡೈರಿಯನ್ನ ಬಿಡುಗಡೆಗೊಳಿಸಿದೆ ಅನ್ನೋದು ಮಾತ್ರ ಪಕ್ಕ. ಆದ್ರೆ ಕಾಂಗ್ರೆಸ್ನ ಈ ಸ್ಟ್ರಾಟಜಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಇನ್ನೇನು ಚುನಾವಣೆಗೆ ಕೈ ಬೆರಳೆಣಿಕೆಯಷ್ಟೇ ದಿನಗಳು ಬಾಕಿ ಇದ್ದು ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಲಿದೆ ಅನ್ನೋದನ್ನ ಕಾದು ನೋಡಬೇಕು. ಆದ್ರೆ ಪಕ್ಷದ ಮೇಲಿನ ಆರೋಪವನ್ನ ಕಳಂಕ ಮುಕ್ತಗೊಳಿಸಲು ಮೋದಿ ಏನ್ ಮಾಡ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಡೈರಿ ಬಾಂಬ್ಗೆ ಪಕ್ಷದೊಳಗೆ ಲಾಕ್ ಆಗ್ತಾರಾ ಬಿಎಸ್ವೈ? ಇತ್ತೀಚಿನ ಕೆಲವು ಬೆಳವಣಿಗೆಗಳು ನೋಡಿದ್ರೆ ಬಿಜೆಪಿ ಪಕ್ಷದೊಳಗೆ ಬಿಎಸ್ವೈ ಏಕಾಂಗಿಯಾಗಿರೋ ಹಾಗೆ ಕಾಣ್ತಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮೋದಿ ಚುನಾವಣಾ ಪ್ರಚಾರಕ್ಕೆಂದು ಮೊದಲ ಬಾರಿಗೆ ರಾಜ್ಯಕ್ಕೆ ಭೇಟಿ ಮಾಡಿದಾಗ ಬಿಎಸ್ವೈನ ತರಾಟೆಗೆ ತೆಗೆದುಕೊಂಡಿದ್ರು ಎನ್ನಲಾಗ್ತಿತ್ತು. ಅಲ್ಲದೆ ವೇದಿಕೆ ಮೇಲೆಯೂ ಯಡಿಯೂರಪ್ಪನವರನ್ನ ಮೋದಿ ಅಷ್ಟೊಂದು ಕೇರೆ ಮಾಡಿಲ್ಲ ಅನ್ನೋ ಮಾತು ಕೇಳಿಬಂದಿತ್ತು. ಲೋಕಸಭಾ ಚುನಾವಣೆಗೂ ಮುನ್ನವೇ ಮೈತ್ರಿ ಸರ್ಕಾರ ಕೆಡವಿ ಬಿಜೆಪಿ ಸರ್ಕಾರ ರಚಿಸೋ ಭಾಷ್ಯ ಕೊಟ್ಟಿದ್ದ ಬಿಎಸ್ವೈ ತನ್ನ ಮಾತು ಉಳಿಸಿಕೊಂಡಿಲ್ಲ ಅನ್ನೋ ಆರೋಪ ಬಿಜೆಪಿ ನಾಯಕರಿಗೆ ಇದೆ. ಇದೇ ಕಾರಣಕ್ಕೆ ಇದೇ ಡೈರಿ ಬಾಂಬ್ ಪ್ರಕರಣ ಇಟ್ಟು ಇನ್ನಷ್ಟು ಮೂಲೆ ಗುಂಪು ಮಾಡೋಕೆ ನೋಡ್ತಾರಾ ಬಿಎಸ್ವೈನ ಅನ್ನೋದು ಇನ್ನೊಂದು ಪ್ರಶ್ನೆ. ತನಿಖೆಗೆ ಆದೇಶಿಸ್ತಾರಾ ಮೋದಿ? ಇನ್ನು ಕಾಂಗ್ರೆಸ್ ಮಾಡಿರೋ ಆರೋಪ ನಿಜವೋ ಸುಳ್ಳೋ ಅನ್ನೋದು ಗೊತ್ತಾಗಲೇಬೇಕಾಗುತ್ತೆ. ಇಲ್ಲವಾದ್ರೆ ಇದು ಬಿಜೆಪಿ ಕತ್ತಿನ ಮೇಲೆ ತೂಗುತ್ತಿರುವ ತೂಗುಗತಿಯೇ ಸರಿ. ಚುನಾವಣೆಯಲ್ಲೂ ಇದು ಕಾಂಗ್ರೆಸ್ ಅಸ್ತ್ರವೂ ಆಗಬಹುದು. ಈ ಕಾರಣಕ್ಕೆ ಕಾಂಗ್ರೆಸ್ ಬಿಡುಗಡೆಗೊಳಿಸಿದ ಡೈರಿಯ ಅಸಲಿಯತ್ತೇನು ಅನ್ನೋದನ್ನ ತಿಳಿಯಲು ಮೋದಿ ತನಿಖೆಗೆ ಆದೇಶ ಮಾಡಿದ್ರೂ ಅಚ್ಚರಿಯಿಲ್ಲ. ಆದ್ರೆ ಈ ಬಗ್ಗೆ ಮೋದಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ತನಿಖೆ ಮಾಡಿಸ್ತಾರಾ ಅದೂ ಗೊತ್ತಿಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ಒಟ್ನಲ್ಲಿ ಕಾಂಗ್ರೆಸ್ ಬಿಡುಗಡೆಗೊಳಿಸಿದ ಯಡಿಯೂರಪ್ಪ ಡೈರಿ ಈಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಿದೆ. ಈ ಡೈರಿಯ ಸುತ್ತ ಹಲವು ಅನುಮಾನದ ಮಾತುಗಳು ಕೇಳಿ ಬರ್ತಾ ಇದೆ ಅನ್ನೋದು ಬಿಟ್ರೆ ಇದರ ಅಸಲಿಯತ್ತೇನು ಅನ್ನೋದು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.